ಸುಖ ಶಾಂತಿ ಪವಿತ್ರತೆ ನಿಜ ಧರ್ಮವಾಗಿದೆ. ಪ್ರೇಮದ ಆನಂದದ ಕಿರಣ ಹೊಮ್ಮಿದೆ. ಪ್ರಕೃತಿ ಗ್ರಹ ತಾರೆ ಸೇವೆಗೆ ಕಾದಿವೆ. ಪ್ರಕೃತಿ ಗ್ರಹ ತಾರೆ ಸೇವೆಗೆ ಕಾದಿವೆ. ಪ್ರತಿಕ್ಷಣ ಪರಮಾತ್ಮನ ಸ್ಮರಿಸೋಣ. ಶಿವ ಪರಮಾತ್ಮನ ಮುರಳಿ ವಿನೂತನ. ಶಿವ ತಂದೆ ನೀಡುವ ವೈಭವದ ಜೀವನ. ಶ್ರೀ ಲಕ್ಷ್ಮೀ ನಾರಾಯಣರ ರಾಜ್ಯ ಪಾವನ. ಶಿವ ತಂದೆ ನೀಡುವ ವೈಭವದ ಜೀವನ. ಶ್ರೀ ಲಕ್ಷ್ಮೀ ನಾರಾಯಣರ ರಾಜ್ಯ ಪಾವನ. ದೈವಿ ಗಾನದ ನೃತ್ಯ ವಿಮೋಹನ. ನವನಿತ್ಯೋತ್ಸವದಿ ನರ್ತಿಸೋಣ. ಶಿವ ಪರಮಾತ್ಮನ ಮುರಳಿ ವಿನೂತನ. ಶಿವ ಸಂತಾನರಿಗೆ ದಿವ್ಯ ಚೇತನ. ಓಂ ಶಾಂತಿ. ಇಂದಿನ ದಿನಾಂಕ 6/7/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯ ನೆನಪಿನಿಂದ ಬುದ್ಧಿಯು ಸ್ವಚ್ಛವಾಗುತ್ತದೆ, ದೈವಿ ಗುಣಗಳು ಬರುತ್ತವೆ. ಆದ್ದರಿಂದ ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ, ನನ್ನಲ್ಲಿ ದೈವಿ ಗುಣಗಳು ಎಷ್ಟು ಬಂದಿವೆ? ಎಲ್ಲದಕ್ಕಿಂತ ದೊಡ್ಡ ಆಸುರಿ ಅವಗುಣ ಯಾವುದಾಗಿದೆ? ಅದು ನೀವು ಮಕ್ಕಳಲ್ಲಿ ಇರಬಾರದು. ಉತ್ತರ: ಯಾರೊಂದಿಗೆ ಆಗಲಿ ಒರಟಾಗಿ ಮಾತನಾಡಬಾರದು ಹಾಗೂ ಕಟುವಾಗಿ ಮಾತನಾಡುವುದು ಎಲ್ಲದಕ್ಕಿಂತ ದೊಡ್ಡ ಆಸುರಿ ಅವಗುಣವಾಗಿದೆ. ಇದನ್ನೇ ಭೂತವೆಂದು ಹೇಳಲಾಗುತ್ತದೆ. ಯಾರಲ್ಲಾದರೂ ಈ ಭೂತವು ಪ್ರವೇಶ ಮಾಡುತ್ತದೆ ಎಂದರೆ ಬಹಳ ನಷ್ಟ ಮಾಡುತ್ತದೆ. ಆದ್ದರಿಂದ ಇದರಿಂದ ಬಹಳ ದೂರವಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸ ಮಾಡಿ. ಈಗ ಮನೆಗೆ ಹೋಗಬೇಕು, ಮತ್ತೆ ಹೊಸ ರಾಜಧಾನಿಯಲ್ಲಿ ಬರಬೇಕಾಗಿದೆ. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದರೂ ಸಹ ಏನೂ ಕಾಣಿಸಬಾರದು, ಅರ್ಥಾತ್ ನೋಡಿಯೂ ನೋಡದಂತಿರಬೇಕು. ಓಂ ಶಾಂತಿ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಶರೀರವನ್ನಂತೂ ಬಿಟ್ಟು ಹೋಗಬೇಕಾಗಿದೆ. ಈ ಪ್ರಪಂಚವನ್ನು ಮರೆತು ಬಿಡಬೇಕಾಗಿದೆ. ಇದು ಸಹ ಒಂದು ಅಭ್ಯಾಸವಾಗಿದೆ. ಶರೀರದಲ್ಲಿ ಯಾವುದೇ ಏರುಪೇರಾಗುತ್ತದೆ ಎಂದರೆ ಶರೀರವನ್ನು ಸಹ ಪ್ರಯತ್ನಪಟ್ಟು ಮರೆಯಬೇಕಾಗುತ್ತದೆ. ಮರೆಯುವ ಅಭ್ಯಾಸ ಮಾಡಲು ಮುಂಜಾನೆಯ ಸಮಯವು ಚೆನ್ನಾಗಿರುತ್ತದೆ. ಸಾಕು, ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ. ಈ ಜ್ಞಾನವಂತೂ ಮಕ್ಕಳಿಗೆ ಸಿಕ್ಕಿದೆ. ಇಡೀ ಪ್ರಪಂಚವನ್ನು ಬಿಟ್ಟು ಮನೆಗೆ ಹೋಗಬೇಕಾಗಿದೆ. ಹೆಚ್ಚಿನ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಪ್ರಯತ್ನಪಟ್ಟು ಇದೇ ಗುಂಗಿನಲ್ಲಿರಬೇಕಾಗಿದೆ. ಬಲೆ ಶರೀರಕ್ಕೆ ಎಷ್ಟೇ ತೊಂದರೆಯಾಗಿರಬಹುದು, ಆಗಲೂ ಸಹ ಹೇಗೆ ಅಭ್ಯಾಸ ಮಾಡಬೇಕೆಂದು ಮಕ್ಕಳಿಗೆ ತಿಳಿಸಲಾಗುತ್ತದೆ. ಹೇಗೆ ನೀವು ಇಲ್ಲವೇ ಇಲ್ಲ, ಇದು ಸಹ ಬಹಳ ಒಳ್ಳೆಯ ಅಭ್ಯಾಸವಾಗಿದೆ. ಇನ್ನು ಸ್ವಲ್ಪವೇ ಸಮಯವಿದೆ, ಮನೆಗೆ ಹೋಗಬೇಕಾಗಿದೆ. ಇದಕ್ಕೆ ತಂದೆಯ ಸಹಯೋಗವೂ ಇದೆ ಅಥವಾ ಇವರಿಗೆ ತಮ್ಮ ಸಹಯೋಗವೂ ಇದೆ. ಸಹಯೋಗವಂತೂ ಸಿಗುತ್ತದೆ, ಆದರೆ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಏನೆಲ್ಲವೂ ಕಾಣಿಸುತ್ತದೆಯೋ ಅದು ಇಲ್ಲವೇ ಇಲ್ಲ. ಈಗ ಮನೆಗೆ ಹೋಗಬೇಕಾಗಿದೆ, ಅಲ್ಲಿಂದ ಮತ್ತೆ ರಾಜಧಾನಿಯಲ್ಲಿ ಬರಬೇಕಾಗಿದೆ. ಅಂತಿಮದಲ್ಲಿ ಹೋಗಬೇಕು ಮತ್ತೆ ಬರಬೇಕು ಎಂಬ ಈ ಎರಡು ಮಾತೇ ಉಳಿಯುತ್ತದೆ. ಇದನ್ನು ನೋಡಬಹುದು. ಈ ನೆನಪಿನಲ್ಲಿರುವುದರಿಂದ ಶರೀರದ ರೋಗಗಳು ಯಾವುದು ಕಷ್ಟ ಕೊಡುತ್ತದೆಯೋ ಅವು ಸಹ ತಾವಾಗಿಯೇ ತಣ್ಣಗಾಗಿ ಬಿಡುತ್ತವೆ. ಆ ಖುಷಿಯು ಉಳಿದು ಬಿಡುತ್ತದೆ. ಖುಷಿಯಂತಹ
ಟಾನಿಕ್ ಬೇರೆ ಇಲ್ಲ. ಆದ್ದರಿಂದ ಮಕ್ಕಳಿಗೂ ಸಹ ಇದನ್ನು ತಿಳಿಸಬೇಕಾಗುತ್ತದೆ. ಮಕ್ಕಳೇ, ಈಗ ಮನೆಗೆ ಹೋಗಬೇಕಾಗಿದೆ, ಮಧುರ ಮನೆಯಲ್ಲಿ ಹೋಗಬೇಕಾಗಿದೆ ಅಂದ ಮೇಲೆ ಈ ಹಳೆಯ ಪ್ರಪಂಚವನ್ನು ಮರೆತು ಬಿಡಿ. ಇದಕ್ಕೆ ನೆನಪಿನ ಯಾತ್ರೆ ಎಂದು ಹೇಳಲಾಗುತ್ತದೆ. ಇದು ಮಕ್ಕಳಿಗೆ ಈ ಸಮಯದಲ್ಲಿಯೇ ತಿಳಿಯುತ್ತದೆ. ತಂದೆಯು ಕಲ್ಪವೂ ಬರುತ್ತಾರೆ ಮತ್ತು ಕಲ್ಪದ ನಂತರ ಮಿಲನ ಮಾಡುತ್ತೇನೆಂದು ತಿಳಿಸುತ್ತಾರೆ. ಮಕ್ಕಳೇ, ಈಗ ನೀವು ಏನನ್ನು ಕೇಳುವಿರೋ ಕಲ್ಪದ ನಂತರವೂ ಇದನ್ನೇ ಕೇಳುತ್ತೀರಿ. ಇದಂತೂ ಮಕ್ಕಳಿಗೆ ಗೊತ್ತಿದೆ. ನಾನು ಕಲ್ಪವೂ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆಂದು ತಂದೆಯು ಹೇಳುತ್ತಾರೆ. ಮಾರ್ಗದಂತೆ ನಡೆಯುವುದು ಮಕ್ಕಳ ಕಾರ್ಯವಾಗಿದೆ. ತಂದೆಯು ಬಂದು ಮಾರ್ಗವನ್ನು ತಿಳಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಕೇವಲ ಮಾರ್ಗವನ್ನು ತಿಳಿಸುವುದಿಲ್ಲ, ಜೊತೆಯಲ್ಲಿಯೂ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ತಿಳಿಸುತ್ತಾರೆ. ಈ ಯಾವುದೆಲ್ಲ ಚಿತ್ರಗಳಿವೆಯೋ ಇವು ಅಂತಿಮದಲ್ಲಿ ಏನೂ ಕೆಲಸಕ್ಕೆ ಬರುವುದಿಲ್ಲ. ತಂದೆಯು ನಮ್ಮ ಪರಿಚಯವನ್ನು ಕೊಟ್ಟಿದ್ದಾರೆ. ತಂದೆಯ ಆಸ್ತಿಯು ಬೇಹದ್ದಿನ ರಾಜ್ಯ ಭಾಗ್ಯವಾಗಿದೆ ಎಂಬುದು ಮಕ್ಕಳಿಗೆ ಗೊತ್ತಾಗಿ ಬಿಟ್ಟಿದೆ. ಯಾರು ನಿನ್ನೆಯ ದಿನ ಮಂದಿರಗಳಿಗೆ ಹೋಗುತ್ತಿದ್ದರೋ ಈ ಮಕ್ಕಳ ಲಕ್ಷ್ಮೀನಾರಾಯಣರ ಮಹಿಮೆ ಮಾಡುತ್ತಿದ್ದೀರಿ. ಅವರಿಗೂ ತಂದೆಯು ಮಕ್ಕಳೇ ಎಂದು ಹೇಳುತ್ತಾರಲ್ಲವೇ. ಯಾರು ಅವರ ಶ್ರೇಷ್ಠತೆಯ ಮಹಿಮೆ ಆಡುತ್ತಿದ್ದರೋ ಈಗ ಅವರೇ ಶ್ರೇಷ್ಠರಾಗುವ ಪುರುಷಾರ್ಥ ಮಾಡುತ್ತಾರೆ. ಶಿವ ತಂದೆಗಾಗಿ ಇದು ಹೊಸ ಮಾತಲ್ಲ, ನೀವು ಮಕ್ಕಳಿಗೆ ಹೊಸ ಮಾತಾಗಿದೆ. ಮಕ್ಕಳು ಯುದ್ಧದ ಮೈದಾನದಲ್ಲಿದ್ದೀರಿ ಅಂದಾಗ ಸಂಕಲ್ಪ ವಿಕಲ್ಪಗಳು ತೊಂದರೆ ಕೊಡುತ್ತವೆ. ಈ ಕೆಮ್ಮು ಸಹ ಇವರ ಕರ್ಮದ ಬ್ರಹ್ಮ ಲೆಕ್ಕಾಚಾರವಾಗಿದೆ. ಇದನ್ನು ಅನುಭವಿಸಬೇಕಾಗಿದೆ. ಬ್ರಹ್ಮ ತಂದೆಯಂತೂ ಖುಷಿಯಲ್ಲಿದ್ದಾರೆ. ಇವರು ಕರ್ಮಾತೀತರಾಗಬೇಕಾಗಿದೆ. ಶಿವ ತಂದೆಯಂತೂ ಸದಾ ಕರ್ಮಾತೀತ ಸ್ಥಿತಿಯಲ್ಲಿಯೇ ಇರುತ್ತಾರೆ. ನಾನು ಮತ್ತು ನೀವು ಮಕ್ಕಳಿಗೆ ಮಾಯೆಯ ಬಿರುಗಾಳಿಗಳು ಕರ್ಮ ಭೋಗದ ರೂಪದಲ್ಲಿ ಬರುತ್ತವೆ. ಇದನ್ನು ತಿಳಿಸಬೇಕು. ತಂದೆಯು ಈ ಮಾರ್ಗವನ್ನು ತಿಳಿಸುತ್ತಾರೆ. ಮಕ್ಕಳಿಗೆ ಪ್ರತಿಯೊಂದನ್ನು ತಿಳಿಸುತ್ತಾರೆ. ಈ ರಥಕ್ಕೆ ಏನಾದರೂ ಆದರೆ ಈ ದಾದಾರವರಿಗೆ ಏನೋ ಆಗಿದೆ ಎಂದು ನಿಮಗೆ ಭಾವನೆ ಬರುತ್ತದೆ. ಶಿವ ತಂದೆಗೆ ಏನೂ ಆಗುವುದಿಲ್ಲ, ಇವರಿಗೆ ಆಗುತ್ತದೆ. ಜ್ಞಾನ ಮಾರ್ಗದಲ್ಲಿ ಅಂಧಶ್ರದ್ಧೆಯ ಮಾತಿರುವುದಿಲ್ಲ. ತಂದೆಯು ತಿಳಿಸಿಕೊಡುತ್ತಾರೆ. ನಾನು ಯಾವ ಶರೀರದಲ್ಲಿ ಬರುತ್ತೇನೆ, ನಾನು ಬಹಳ ಜನ್ಮಗಳ ಅಂತಿಮದ ಪತಿತ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ. ದಾದಾರವರು ಸಹ ತಿಳಿದುಕೊಳ್ಳುತ್ತಾರೆ. ಹೇಗೆ ಮಕ್ಕಳಿದ್ದಾರೆಯೋ ಹಾಗೆಯೇ ನಾನು ಇದ್ದೇನೆ. ದಾದಾರವರು ಇನ್ನೂ ಪುರುಷಾರ್ಥಿಯಾಗಿದ್ದಾರೆ, ಸಂಪೂರ್ಣರಾಗಿಲ್ಲ. ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನ ಮಕ್ಕಳು. ಬ್ರಾಹ್ಮಣರು ವಿಷ್ಣು ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡುತ್ತೀರಿ. ಲಕ್ಷ್ಮೀ ನಾರಾಯಣರೆಂದಾದರೂ ಹೇಳಿ, ಕೃಷ್ಣನೆಂದಾದರೂ ಹೇಳಿ, ಒಂದೇ ಮಾತಾಗಿದೆ. ತಂದೆಯು ಇದನ್ನು ತಿಳಿಸಿದ್ದಾರೆ. ನಿಮಗೆ ಮೊದಲು ಏನೂ ತಿಳಿದಿರಲಿಲ್ಲ. ಬ್ರಹ್ಮ ವಿಷ್ಣು ಶಂಕರರನ್ನಾಗಲಿ ತಮ್ಮನ್ನು ತಾವಾಗಲಿ ತಿಳಿದುಕೊಂಡಿರಲಿಲ್ಲ. ಈಗಂತೂ ತಂದೆಯನ್ನು ಮತ್ತು ಬ್ರಹ್ಮ ವಿಷ್ಣು ಶಂಕರರನ್ನು ನೋಡಿದಾಗ ಈ ಬ್ರಹ್ಮರವರು ತಪಸ್ಸು ಮಾಡುತ್ತಾರೆ. ಇದೇ ಶ್ವೇತ ವಸ್ತ್ರವಾಗಿದೆ ಎಂದು ಬುದ್ಧಿಯಲ್ಲಿ ಬರುತ್ತದೆ. ಕರ್ಮಾತೀತ ಸ್ಥಿತಿಯೂ ಇಲ್ಲಿಯೇ ಆಗುತ್ತದೆ. ಈ ತಂದೆಯು ಫರಿಷ್ಠ ಆಗುತ್ತಾರೆಂದು ನಿಮಗೆ ಮುಂಚಿತವಾಗಿಯೇ ಸಾಕ್ಷಾತ್ಕಾರವಾಗುತ್ತದೆ. ನಿಮಗೂ ಸಹ ತಿಳಿದಿದೆ, ನಾವು ಕರ್ಮಾತೀತ ಸ್ಥಿತಿಯನ್ನು ಹೊಂದಿದ ಮೇಲೆ ನಂಬರ್ ವಾರ್ ಫರಿಷ್ಠೆಗಳಾಗುತ್ತೇವೆ. ಯಾವಾಗ ನೀವು ಫರಿಷ್ಠೆಗಳಾಗುವಿರೋ ಆಗ ತಿಳಿಯುತ್ತೀರಿ. ಈಗ ಯುದ್ಧವು ಪ್ರಾರಂಭವಾಗುವುದು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಇದು ಬಹಳ ಉನ್ನತ ಸ್ಥಿತಿಯಾಗಿದೆ. ಮಕ್ಕಳು ಮಾಡಬೇಕಾಗಿದೆ. ನಾವು ಚಕ್ರವನ್ನು ಸುತ್ತುತ್ತೇವೆಂಬ ನಿಶ್ಚಯವೂ ಇದೆ. ಮತ್ಯಾರೂ ಈ ಮಾತನ್ನು ಅರಿತುಕೊಳ್ಳುವುದಿಲ್ಲ. ಇದು ಹೊಸ ಜ್ಞಾನವಾಗಿದೆ ಮತ್ತು ಪಾವನರಾಗಲು ನೆನಪನ್ನು ಕಲಿಸುತ್ತಾರೆ.
ತಂದೆಯಿಂದಲೇ ಆಸ್ತಿಯೂ ಸಿಗುತ್ತದೆ ಎಂಬುದು ಸಹ ಮಕ್ಕಳಿಗೆ ಗೊತ್ತಿದೆ. ಕಲ್ಪಕಲ್ಪವೂ ತಂದೆಯ ಮಕ್ಕಳಾಗುತ್ತೀರಿ. 84 ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ. ನೀವು ಆತ್ಮಗಳಾಗಿದ್ದೀರಿ. ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ಆ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಯಾರಿಗೆ ತಿಳಿಸಿದರೂ ಸಹ ಅವರ ಬುದ್ಧಿಯಲ್ಲಿ ಬರುತ್ತದೆ. ಈಗ ದೈವಿ ರಾಜಕುಮಾರ ಕುಮಾರಿಯರಾಗಬೇಕಾಗಿದೆ. ಅಂದ ಮೇಲೆ ಇಷ್ಟು ಪುರುಷಾರ್ಥ ಮಾಡಬೇಕು. ವಿಕಾರ ಮೊದಲಾದವುಗಳನ್ನು ಬಿಡಬೇಕು. ತಂದೆಯು ತಿಳಿಸಿಕೊಡುತ್ತಾರೆ, ಸಹೋದರ ಸಹೋದರಿಯ ಸಂಬಂಧವೂ ಅಲ್ಲ, ಪರಸ್ಪರ ಸಹೋದರರೆಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಮತ್ಯಾವುದೇ ಕಷ್ಟವಿಲ್ಲ. ಅಂತಿಮದಲ್ಲಿ ಅನ್ಯ ಯಾವುದೇ ಮಾತುಗಳ ಅವಶ್ಯಕತೆ ಇರುವುದಿಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಆಸ್ತಿಕರಾಗಬೇಕಾಗಿದೆ. ಇಂತಹ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. ಇಷ್ಟೇ ಬುದ್ಧಿಯಲ್ಲಿರುತ್ತದೆ. ಲಕ್ಷ್ಮೀ ನಾರಾಯಣರ ಚಿತ್ರವೂ ಬಹಳ ನಿಖರವಾಗಿದೆ. ಕೇವಲ ತಂದೆಯನ್ನು ಮರೆಯುವುದರಿಂದ ದೈವಿ ಗುಣಗಳನ್ನು ಧಾರಣೆ ಮಾಡುವುದು ಮರೆತು ಹೋಗುತ್ತಾರೆ. ಮಕ್ಕಳೇ, ಏಕಾಂತದಲ್ಲಿ ಕುಳಿತು ವಿಚಾರ ಮಾಡಿ. ತಂದೆಯನ್ನು ನೆನಪು ಮಾಡಿ. ನಾವು ಈ ರೀತಿಯಾಗಬೇಕು, ಈ ಗುಣಗಳನ್ನು ಧಾರಣೆ ಮಾಡಬೇಕು. ಮಾತು ಬಹಳ ಚಿಕ್ಕದಾಗಿದೆ. ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ಎಷ್ಟೊಂದು ದೇಹಾಭಿಮಾನವು ಬಂದು ಬಿಡುತ್ತದೆ. ತಂದೆಯು ತಿಳಿಸುತ್ತಾರೆ, ಆತ್ಮ ಅಭಿಮಾನಿ ಭವ. ತಂದೆಯಿಂದಲೇ ಆಸ್ತಿಯನ್ನು ಪಡೆಯಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡಿದಾಗಲೇ ಕೊಳಕು ಬಿಟ್ಟು ಹೋಗುವುದು. ಮಕ್ಕಳಿಗೆ ಗೊತ್ತಿದೆ, ಈಗ ತಂದೆಯೂ ಬಂದಿದ್ದಾರೆ. ಬ್ರಹ್ಮರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ಸ್ಥಾಪನೆಯಾಗುತ್ತಾ ಇದೆ. ಇಷ್ಟು ಸಹಜ ಮಾತು ಸಹ ನಿಮ್ಮಿಂದ ಜಾರಿ ಹೋಗುತ್ತದೆ. ಒಬ್ಬರು ತಂದೆಯಾಗಿದ್ದಾರೆ. ಆ ಬೇಅದ್ದಿನ ತಂದೆಯಿಂದ ರಾಜ್ಯ ಭಾಗ್ಯವೂ ಸಿಗುತ್ತದೆ. ತಂದೆಯನ್ನು ನೆನಪು ಮಾಡಿದಾಗ ಹೊಸ ಪ್ರಪಂಚದ ನೆನಪು ಬಂದು ಬಿಡುತ್ತದೆ. ಅಬಲೆಯರು ಕುಬ್ಜೆಯರು ಸಹ ಬಹಳ ಒಳ್ಳೆಯ ಪದವಿಯನ್ನು ಪಡೆಯಬಹುದು. ಇದಕ್ಕಾಗಿ ಕೇವಲ ತಂದೆಯನ್ನು ನೆನಪು ಮಾಡಿ. ತಂದೆಯಂತೂ ಮಾರ್ಗವನ್ನು ತಿಳಿಸುತ್ತಾರೆ, ಹೇಳುತ್ತಾರೆ, ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ. ತಂದೆಯ ಪರಿಚಯವಂತೂ ಸಿಕ್ಕಿದೆ. ಬುದ್ಧಿಯಲ್ಲಿ ಕುಳಿತು ಬಿಟ್ಟಿದೆ. ಈಗ 84 ಜನ್ಮಗಳು ಪೂರ್ಣವಾಯಿತು. ಮನೆಗೆ ಹೋಗುತ್ತೇನೆ. ಮತ್ತೆ ಬಂದು ಸ್ವರ್ಗದಲ್ಲಿ ಪಾತ್ರವನ್ನಭಿನಯಿಸುತ್ತೇವೆ. ಅಂದ ಮೇಲೆ ಎಲ್ಲಿ ನೆನಪು ಮಾಡಲಿ, ಹೇಗೆ ನೆನಪು ಮಾಡಲಿ ಎಂಬ ಪ್ರಶ್ನೆಯೂ ಉದ್ಭವಿಸುವುದಿಲ್ಲ. ಏಕೆಂದರೆ ತಂದೆಯನ್ನು ನೆನಪು ಮಾಡಬೇಕೆಂದು ಬುದ್ಧಿಯಲ್ಲಿದೆ. ತಂದೆಯು ಎಲ್ಲಿಗೆ ಹೋಗಲಿ, ನೀವಂತೂ ಅವರ ಮಕ್ಕಳೇ ಆಗಿದ್ದೀರಿ. ಅಂದಾಗ ಬೇಅದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲಿ ಕುಳಿತಿದ್ದಾಗ ನಿಮಗೆ ಆನಂದವಾಗುತ್ತದೆ. ಸನ್ಮುಖದಲ್ಲಿ ತಂದೆಯೊಂದಿಗೆ ಮಿಲನ ಮಾಡುತ್ತೀರಿ. ಶಿವ ತಂದೆಯ ಜಯಂತಿಯು ಹೇಗಾಗುತ್ತದೆ ಎಂದು ಮನುಷ್ಯರು ತಬ್ಬಿಬ್ಬಾಗುತ್ತಾರೆ. ಶಿವರಾತ್ರಿ ಎಂದು ಏಕೆ ಹೇಳಲಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಕೃಷ್ಣನ ಜಯಂತಿಯು ರಾತ್ರಿಯ ಸಮಯದಲ್ಲಾಗುತ್ತದೆ ಎಂದು ತಿಳಿಯುತ್ತಾರೆ. ಆದರೆ ಈ ರಾತ್ರಿಯ ಮಾತಲ್ಲ, ಸೃಷ್ಟಿಯ ಅರ್ಧ ಕಲ್ಪದ ರಾತ್ರಿಯು ಪೂರ್ಣವಾಗುತ್ತದೆ. ಆಗ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ತಂದೆಯು ಬರಬೇಕಾಗುತ್ತದೆ. ಇದು ಬಹಳ ಸಹಜವಾಗಿದೆ ಎಂಬುದನ್ನು ಮಕ್ಕಳು ತಿಳಿಯುತ್ತೀರಿ. ಅಂದಾಗ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಇಲ್ಲವೆಂದರೆ 100ಕ್ಕೆ 100 ಪಟ್ಟು ಪಾಪವಾಗಿ ಬಿಡುತ್ತದೆ. ನನ್ನ ನಿಂದನೆ ಮಾಡಿಸುವವರಿಗೆ ಶ್ರೇಷ್ಠ ಸ್ಥಾನವು ಸಿಗಲು ಸಾಧ್ಯವಿಲ್ಲ. ತಂದೆಯ ನಿಂದನೆ ಮಾಡಿಸುತ್ತೀರೆಂದರೆ ಪದವಿ ಭ್ರಷ್ಟರಾಗುವಿರಿ. ಆದ್ದರಿಂದ ಬಹಳ ಮಧುರರಾಗಬೇಕು. ಒರಟಾಗಿ ಮಾತನಾಡುವುದು ದೈವಿ ಗುಣವಲ್ಲವೆಂದು ಪ್ರೀತಿಯಿಂದ
ತಿಳಿಸಬೇಕಾಗಿದೆ. ಇದು ಸಹ ಮಕ್ಕಳಿಗೆ ಗೊತ್ತಿದೆ. ಈಗ ಕಲಿಯುಗವು ಮುಕ್ತಾಯವಾಗುತ್ತದೆ. ಇದು ಸಂಗಮ ಯುಗವಾಗಿದೆ. ಮನುಷ್ಯರಿಗಂತೂ ಏನೂ ಗೊತ್ತಿಲ್ಲ. ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಇನ್ನು 40,000 ವರ್ಷಗಳಿವೆ. ನಾವು ಜೀವಿಸಿಯೇ ಇರುತ್ತೇವೆ, ಸುಖವನ್ನು ಅನುಭವಿಸುತ್ತೇವೆಂದು ತಿಳಿದಿದ್ದಾರೆ. ಆದರೆ ದಿನ ಪ್ರತಿದಿನ ಇನ್ನೂ ತಮೋ ಪ್ರಧಾನರಾಗುತ್ತೇವೆಂದು ತಿಳಿದುಕೊಂಡಿಲ್ಲ. ನೀವು ಮಕ್ಕಳು ವಿನಾಶದ ಸಾಕ್ಷಾತ್ಕಾರವನ್ನು ನೋಡಿದ್ದೀರಿ. ಮುಂದೆ ಹೋದಂತೆ ಬ್ರಹ್ಮ ಕೃಷ್ಣನ ಸಾಕ್ಷಾತ್ಕಾರವನ್ನು ಮಾಡುತ್ತಿರುತ್ತಾರೆ. ಬ್ರಹ್ಮರವರ ಬಳಿ ಹೋದರೆ ನೀವು ಇಂತಹ ಸ್ವರ್ಗದ ರಾಜಕುಮಾರರಾಗುತ್ತೀರಿ. ಆದುದರಿಂದ ಹೆಚ್ಚಾಗಿ ಬ್ರಹ್ಮ ಮತ್ತು ಕೃಷ್ಣ ಇಬ್ಬರ ಸಾಕ್ಷಾತ್ಕಾರವೂ ಆಗುತ್ತದೆ. ಆದರೆ ಅದರಿಂದ ಅಷ್ಟೊಂದು ತಿಳಿದುಕೊಳ್ಳುವುದಕ್ಕಾಗುವುದಿಲ್ಲ. ಕೆಲವರಿಗೆ ವಿಷ್ಣುವಿನ ಸಾಕ್ಷಾತ್ಕಾರವಾಗುತ್ತದೆ. ನಾರಾಯಣದಾದರೆ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಇಲ್ಲಿ ನಾವು ದೇವತೆಗಳಾಗುವುದಕ್ಕಾಗಿಯೇ ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ. ಅಂದಾಗ ನೀವೀಗ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪಾಠವನ್ನು ಓದುತ್ತೀರಿ. ನೆನಪಿಗಾಗಿ ಪಾಠವನ್ನು ಓದಿಸಲಾಗುತ್ತದೆ. ಆತ್ಮವೇ ಪಾಠವನ್ನು ಓದುತ್ತದೆ. ದೇಹದ ಪರಿವೇ ಹೊರಟು ಹೋಗುತ್ತದೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವು ಆತ್ಮದಲ್ಲಿಯೇ ಇರುತ್ತದೆ. ನೀವು ಮಧುರಾತಿ ಮಧುರ ಮಕ್ಕಳು 5,000 ವರ್ಷಗಳ ನಂತರ ಬಂದು ಮಿಲನ ಮಾಡಿದ್ದೀರಿ. ನೀವು ಅವರೇ ಆಗಿದ್ದೀರಿ. ಲಕ್ಷಣಗಳು ಅದೇ ಇದೆ. 5,000 ವರ್ಷಗಳ ಹಿಂದೆಯೂ ಸಹ ನೀವೇ ಇದ್ದೀರಿ. ನೀವು ಸಹ ಹೇಳುತ್ತೀರಿ, ಬಾಬಾ 5,000 ವರ್ಷಗಳ ನಂತರ ತಾವು ಬಂದು ಮಿಲನ ಮಾಡಿದ್ದೀರಿ. ನೀವೀಗ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದೀರಿ. ನಾವು ದೇವತೆಗಳಾಗಿದ್ದೆವು, ನಂತರ ಅಸುರರಾಗಿ ಬಿಟ್ಟಿದ್ದೇವೆ. ದೇವತೆಗಳ ಗುಣಗಳನ್ನು ಆಡುತ್ತಾ ತಮ್ಮ ಅವಗುಣಗಳನ್ನು ವರ್ಣನೆ ಮಾಡುತ್ತಾ ಬಂದೆವು. ಈಗ ಮತ್ತೆ ದೇವತೆಗಳಾಗಬೇಕಾಗಿದೆ, ಏಕೆಂದರೆ ದೈವಿ ಪ್ರಪಂಚದಲ್ಲಿ ಹೋಗಬೇಕಾಗಿದೆ. ಆದ್ದರಿಂದ ಈಗ ಒಳ್ಳೆಯ ರೀತಿಯಲ್ಲಿ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ. ಶಿಕ್ಷಕರಂತೂ ಚೆನ್ನಾಗಿ ಓದಿ ಎಂದು ಎಲ್ಲರಿಗೂ ಹೇಳುತ್ತಾರಲ್ಲವೇ, ತಿಳಿಸುತ್ತಾರೆ. ಒಳ್ಳೆಯ ಅಂಕಗಳಲ್ಲಿ ತೇರ್ಗಡೆಯಾದರೆ ನಮ್ಮ ಹೆಸರು ಪ್ರಸಿದ್ಧವಾಗುತ್ತದೆ ಮತ್ತು ನಿಮ್ಮ ಹೆಸರು ಪ್ರಸಿದ್ಧವಾಗುವುದು. ಹೀಗೆ ಅನೇಕರು ಹೇಳುತ್ತಾರೆ. ಬಾಬಾ ತಮ್ಮ ಬಳಿ ಬಂದಾಗ ನಮ್ಮ ಬಾಯಿಯಿಂದ ಏನೂ ಹೊರಡುವುದಿಲ್ಲ. ಎಲ್ಲವನ್ನೂ ಮರೆತು ಹೋಗುತ್ತೇವೆ. ಬಂದ ತಕ್ಷಣವೇ ಸುಮ್ಮನಾಗಿ ಬಿಡುತ್ತೇವೆ. ಈ ಪ್ರಪಂಚವು ಹೇಗೆ ಸಮಾಪ್ತಿಯಾಗಿಯೇ ಬಿಟ್ಟಿದೆ. ನಂತರ ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ. ಆ ಹೊಸ ಪ್ರಪಂಚವು ಬಹಳ ಶೋಭಾಯಮಾನವಾಗಿರುತ್ತದೆ. ಕೆಲವರು ಶಾಂತಿಧಾಮದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಕೆಲವರಿಗೆ ವಿಶ್ರಾಮವೂ ಸಿಗುವುದಿಲ್ಲ, ಏಕೆಂದರೆ ಸರ್ವತೋಮುಖ ಪಾತ್ರವಾಗಿದೆ. ಆದರೆ ತಮೋ ಪ್ರಧಾನ ದುಃಖದಿಂದ ಬಿಡುಗಡೆಯಾಗುತ್ತೀರಿ. ಅಲ್ಲಿ ಸುಖ, ಶಾಂತಿ ಎಲ್ಲವೂ ಸಿಗುತ್ತದೆ. ಅಂದ ಮೇಲೆ ಅಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಅದೃಷ್ಟದಲ್ಲಿದ್ದಂತೆ ಆಗಲಿ ಎಂದಲ್ಲ, ತಿಳಿಸಲಾಗುತ್ತದೆ. ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ನಾವು ಶ್ರೀಮತದಂತೆ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ತಂದೆಯಂತೂ ಶ್ರೀಮತ ಕೊಡುವವರಾಗಿದ್ದಾರೆ. ಅವರೇನು ರಾಜನಾಗುವುದಿಲ್ಲ. ಅವರ ಶ್ರೀಮತದಿಂದ ನಾವು ರಾಜರಾಗುತ್ತೇವೆ. ಹೊಸ ಮಾತಾಗಿದೆ ಅಲ್ಲವೇ. ಅಂದರೆ ಇದನ್ನು ಎಂದೂ ಯಾರೂ ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ. ಈಗ ನೀವು ಮಕ್ಕಳು ತಿಳಿದುಕೊಳ್ಳುತ್ತೀರಿ. ಶ್ರೀಮತದನುಸಾರ ನಾವು ವೈಕುಂಠದ ರಾಜಧಾನಿಯ ಸ್ಥಾಪನೆ ಮಾಡುತ್ತೇವೆ. ನಾವು ಲೆಕ್ಕವಿಲ್ಲದಷ್ಟು ಬಾರಿ ರಾಜಧಾನಿ ಸ್ಥಾಪನೆ ಮಾಡಿದ್ದೇವೆ. ರಾಜ್ಯಭಾರ ಕಳೆದುಕೊಳ್ಳುತ್ತೇವೆ. ಈ ಚಕ್ರವು ತಿರುಗುತ್ತಲೇ ಇರುತ್ತದೆ.
ಪಾದ್ರಿಗಳು ಸುತ್ತಾಡಲು ಹೋದಾಗ ಮತ್ಯಾರನ್ನೂ ನೋಡಲು ಇಷ್ಟಪಡುವುದಿಲ್ಲ. ಕೇವಲ ಕ್ರಿಸ್ತನ ನೆನಪಿನಲ್ಲಿಯೇ ಇರುತ್ತಾರೆ. ಶಾಂತಿಯಲ್ಲಿ ಸುತ್ತಾಡುತ್ತಾರೆ. ತಿಳುವಳಿಕೆ ಇದೆಯಲ್ಲವೇ? ಕ್ರಿಸ್ತನ ನೆನಪಿನಲ್ಲಿ ಬಹಳ ಇರುತ್ತಾರೆ. ಆದರೆ ಅವಶ್ಯವಾಗಿ ಅವರಿಗೆ ಕ್ರಿಸ್ತನ ಸಾಕ್ಷಾತ್ಕಾರವಾಗಿರಬಹುದು. ಎಲ್ಲ ಪಾದ್ರಿಗಳು ಈ ರೀತಿ ಇರುವುದಿಲ್ಲ. ಕೋಟಿಯಲ್ಲಿ ಕೆಲವರು, ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದೀರಿ. ಕೋಟಿಯಲ್ಲಿ ಕೆಲವರೇ ಈ ರೀತಿ ನೆನಪಿನಲ್ಲಿರುತ್ತಾರೆ. ಅಂದ ಮೇಲೆ ಪ್ರಯತ್ನ ಪಟ್ಟು ನೋಡಿ, ಮತ್ಯಾರನ್ನೂ ನೋಡಬೇಡಿ. ತಂದೆಯನ್ನು ನೆನಪು ಮಾಡುತ್ತಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಿ. ನಿಮಗೆ ಅಪಾರ ಖುಷಿಯಾಗುವುದು. ಶ್ರೇಷ್ಠಾಚಾರಿಗಳೆಂದು ದೇವತೆಗಳಿಗೂ ಮನುಷ್ಯರಿಗೂ ಭ್ರಷ್ಟಾಚಾರಿಗಳೆಂದು ಹೇಳಲಾಗುವುದು. ಈ ಸಮಯದಲ್ಲಂತೂ ದೇವತೆಗಳು ಯಾರೂ ಇಲ್ಲ. ಅರ್ಧಕಲ್ಪ ದಿನ, ಅರ್ಧಕಲ್ಪ ರಾತ್ರಿ. ಇದು ಭಾರತದ್ದೇ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ. ಉಳಿದ ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಅವರು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಎಲ್ಲರೂ ಅಂತಿಮದಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಎಂಬ ಮಂತ್ರವನ್ನೇ ತೆಗೆದುಕೊಂಡು ಹೋಗುತ್ತಾರೆ. ಯಾರು ನೆನಪು ಮಾಡುವವರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ತಾವು ಮಕ್ಕಳು ಪುರುಷಾರ್ಥ ಮಾಡಿ ಆಧ್ಯಾತ್ಮಿಕ ಸಂಗ್ರಹಾಲಯ ಅಥವಾ ಕಾಲೇಜನ್ನು ತೆರೆಯಬೇಕು. ಅದರಲ್ಲಿ ಬರೆಯಿರಿ, ವಿಶ್ವದ ಅಥವಾ ಸ್ವರ್ಗದ ರಾಜ್ಯ ಭಾಗ್ಯವು 1 ಸೆಕೆಂಡಿನಲ್ಲಿ ಹೇಗೆ ಪಡೆಯಬಹುದೆಂಬುದನ್ನು ಬಂದು ತಿಳಿದುಕೊಳ್ಳಿ. ತಂದೆಯನ್ನು ನೆನಪು ಮಾಡಿದರೆ ವೈಕುಂಠದ ರಾಜ್ಯ ಭಾರವು ಸಿಗುವುದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ನಡೆಯುತ್ತಾ ತಿರುಗಾಡುತ್ತಾ ಒಬ್ಬ ತಂದೆಯ ನೆನಪೇ ಇರಲಿ. ಎಲ್ಲವನ್ನೂ ನೋಡುತ್ತಿದ್ದರೂ ಸಹ ಏನೂ ಕಾಣಿಸಬಾರದು. ಈ ಅಭ್ಯಾಸ ಮಾಡಬೇಕು. ದೈವಿ ಗುಣಗಳು ಎಲ್ಲಿಯವರೆಗೆ ಬಂದಿವೆ ಎಂದು ಏಕಾಂತದಲ್ಲಿ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆಯ ನಿಂದನೆಯಾಗುವಂತಹ ಯಾವುದೇ ಕರ್ತವ್ಯವನ್ನು ಮಾಡಬಾರದು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಬುದ್ಧಿಯಲ್ಲಿರಲಿ, ಈಗ ಮನೆಗೆ ಹೋಗಬೇಕಾಗಿದೆ, ನಂತರ ನಮ್ಮ ರಾಜಧಾನಿಯಲ್ಲಿ ಬರಬೇಕಾಗಿದೆ. ವರದಾನ: ಸೇವೆಯಲ್ಲಿ ಶುಭ ಭಾವನೆಯನ್ನು ಸೇರಿಸಿಕೊಳ್ಳುವುದರಿಂದ ಶಕ್ತಿಶಾಲಿ ಫಲ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಫಲತಾ ಮೂರ್ತಿ ಭವ. ಯಾವುದೇ ಸೇವೆ ಮಾಡಿದಾಗ ಅದರಲ್ಲಿ ಸರ್ವ ಆತ್ಮಗಳ ಸಹಯೋಗದ ಭಾವನೆ ಇರಬೇಕು. ಖುಷಿಯ ಭಾವನೆ ಹಾಗೂ ಸದ್ಭಾವನೆ ಇದ್ದಾಗ ಪ್ರತಿ ಕಾರ್ಯದಲ್ಲಿ ಸಫಲತೆಯಾಗುತ್ತದೆ. ಹೇಗೆ ಇಂದಿನ ಕಾಲದಲ್ಲಿ ಯಾವುದಾದರೂ ಕಾರ್ಯ ಮಾಡಲು ಹೋಗುವಾಗ ಪರಿವಾರದ ಎಲ್ಲರ ಆಶೀರ್ವಾದ ಪಡೆದು ಹೋಗುತ್ತಿದ್ದರು, ಹಾಗೆ ವರ್ತಮಾನ ಸೇವೆಯಲ್ಲಿ ಇದರ ಸೇರ್ಪಡೆಯಾಗಬೇಕಿದೆ. ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮೊದಲು ಎಲ್ಲರ ಶುಭ ಭಾವನೆ, ಶುಭ ಕಾಮನೆಗಳನ್ನು ಪಡೆಯಿರಿ. ಸರ್ವರ ಸಂತುಷ್ಟತೆಯ ಬಲ ತುಂಬಿ ಆಗ ಶಕ್ತಿಶಾಲಿ ಫಲ ಸಿಗುತ್ತದೆ. ಸ್ಲೋಗನ್: ಹೇಗೆ ತಂದೆ ಜಿ ಹಾಜಿರ್ ಎನ್ನುತ್ತಾರೆ, ಹಾಗೆ ನೀವು ಸಹ ಸೇವೆಯಲ್ಲಿ ಜಿ ಹಾಜಿರ್, ಜಿ ಹುಜೂರ್ ಮಾಡಿ. ಆಗ ಪುಣ್ಯ ಜಮಾ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.